ಆಯ್ತು, ಮಾತಾಡ್ಲಿಕ್ಕೆ ಬಿಡಿ, ಅವರನ್ನು ಮಾತಾಡ್ಲಿ. ಈಗ ನಾನು ಇಲ್ಲಿಗೆ ಬಂದ ನಂತರ ಅವರ ನೀವೇ ಡಿಸ್ಟರ್ಬ್ ಮಾಡ್ತಿದ್ರಿ, ಬೇರೆ ಯಾರಲ್ಲ. ಇಲ್ಲ ಅಧ್ಯಕ್ಷರೇ, ನಮ್ಮವ್ರೆ ಯಾರು ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ, ಮುಖ್ಯಮಂತ್ರಿಗಳು ಡಿಸ್ಟರ್ಬ್ ಮಾಡಿಲ್ಲ, ಯಾರು ಮುಂದೆ ಇರೋ ಬೆಂಚವರು ಯಾರು ಡಿಸ್ಟರ್ಬ್ ಮಾಡಿಲ್ಲ. ಅಲ್ಲಿ ಹಿಂದೆ ನಿಂತ್ಕೊಂಡು ಮಾತಾಡಿದ್ರು. ನಾನು ತಪ್ಪು ಹೇಳಿದೆ. ಈಗ ಅವ್ರಿಗೆ ಅಧಿಕಾರಿಗಳು 106 ಜನ ಅಧಿಕಾರಿಗಳು IAS IPS ಎಲ್ಲ ಫಿಂಗರ್ ಇದರಲ್ಲೇ ಹೋದ. ನಮ್ಗೆ ಯಾರು ಗತಿ ಇಲ್ಲ. ನನಗೇನು ಮಾಹಿತಿ ತಪ್ಪು ಮಾಹಿತಿನ ನಾನು ಹೇಳ್ತೀನಿ. ತಿದ್ದಕ್ಕೆ ನೀವು ಇದ್ದೀರಲ್ಲ, ಕೊನೆಯಲ್ಲಿ ಮುಖ್ಯಮಂತ್ರಿ ತಿದ್ದುತ್ತಾರೆ. ನೀವ್ಯಾಕೆ ತಿದ್ದುತ್ತೀರಾ? ನಿಮ್ಗೇನು ಅವಶ್ಯಕತೆ ಇದೆ ಅದು ತಿದ್ದಕ್ಕೆ? ನಾನೇನು ನಿಮ್ಮನ್ನು ಕೇಳ್ದ ತಿದ್ದಬೇಕು ಅಂತ? ಕೇಳಿಲ್ಲಲ್ಲ. ಇಲ್ಲ ಅಂದ್ರೆ ನೀವು ಕೃಷ್ಣ ರೈತರಿಗೆ ಅನ್ಯಾಯ ಮಾಡಿದ್ರು ಅಂತ ಹೇಳಿದ್ರು. ಹಾಗಾದ್ರೆ 100% ಅನ್ಯಾಯ. ಈಗ ರಾಜ್ಯದ ರೈತರಿಗೆ ಅನ್ಯಾಯ ಆಗಿದೆ. Once the damage is done, ಹೇಳಿದಾಗ ನಾನು ಹೇಳ್ತಾ ಇರೋದು ಯಾವುದು ಜ್ಞಾನ. 40% ಏನ್ ದಾಖಲೆ ಕೊಟ್ರಿ? ನಾನು ವಾಸ್ತವ ಸಂಗತಿ ಬಿಟ್ಟು ಏನಾದ್ರೂ ಹೇಳಿದ್ರೆ ನೀವು ವಾಸ್ತವ ಹೇಳಿಲ್ಲ ಅಂತ ಹೇಳಿ. ನಾನು ಹೇಳ್ತಾ ಇದ್ದೇನೆ 4300 ಕೋಟಿ ಪರಿಹಾರ ಕೊಟ್ಟಿದ್ದೇವೆ, 38 ಲಕ್ಷ ರೈತರಿಗೆ ಪರಿಹಾರ ಕೊಟ್ಟಿದ್ದೇವೆ. ಕರ್ನಾಟಕದ ಇತಿಹಾಸದಲ್ಲಿ ಹೈಯೆಸ್ಟ್ ಕ್ಲಿಯರ್ ಸ್ಟೇಟ್ಮೆಂಟ್. ಇಲ್ಲ ನೀವು ಹೇಳ್ತಾ ಇರೋದು ಸತ್ಯ ಅಲ್ಲ ಅಂತ ಹೇಳಿ ಅವರು. ಅಧ್ಯಕ್ಷರೇ ಹೇಳಿ, ಅವ್ರಿಗೂ ಅನುಭವ ಇದೆ, ನನಗಿಂತ ಹೆಚ್ಚು ಅನುಭವ ಇದೆ. ಮಾತಾಡ್ಲಿಕ್ಕೆ ಅವರು ನಾನು ಹೇಳ್ತಾ ಇರೋದು ಸಿಂಪಲ್ 3 ಲೈನ್ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್. ಇಲ್ಲ ಇದು ಫ್ಯಾಕ್ಟ್ ಅಲ್ಲ ಅಂತ ಹೇಳಿ. ಈ ವರ್ಷ 2249 ಕೋಟಿ ಕೊಟ್ಟಿದ್ದೇವೆ, 14,29,000 ರೈತರಿಗೆ ಕೊಟ್ಟಿದ್ದೇವೆ. ಇಲ್ಲ ಇದು ಸುಳ್ಳು ಅಂತ ಹೇಳಿ. ಅದು ಬಿಟ್ಟು ಸುಮ್ಮನೆ ವ್ಯಂಗ್ಯ ಮಾಡಿಸ್ಕೊಳ್ಳಕ್ಕೆ ನಾವು ಕೂತಿಲ್ಲ. ವ್ಯಂಗ್ಯ ಮಾಡಿದ್ರೆ ನನಗೆ ವ್ಯಂಗ್ಯ ಆಗೋದಿಲ್ಲ, ಈ ಸದನಕ್ಕೆ ವ್ಯಂಗ್ಯ ಆಗುತ್ತೆ, ನನ್ನನ್ನು ಆಯ್ಕೆ ಮಾಡಿದಂತ ಮತದಾರರಿಗೂ ವ್ಯಂಗ್ಯ ಆಗುತ್ತೆ. ಓಕೆ, ಈಗ ನಾನು ಯಾವ ನೀವಿಲ್ಲಿದ್ದಾಗ ಅದನ್ನ ಮರಿತೀರಾ? ನೀವಿಲ್ಲಿದ್ದಾಗ ಏನ್ ಮಾಡಿದ್ರಿ? ಅವರು ಮಾತಾಡಿ, ಆದ್ರೆ ವಾಸ್ತವ ಟೀಕೆ ಮಾಡ್ಲಿ, ಟೀಕೆ ಸ್ವಾಗತ ಮಾಡುವಷ್ಟು ನಮಗೆ ತಾಳ್ಮೆ ಇದೆ. ಆದ್ರೆ ಸುಳ್ಳನ್ನ ಹೇಳಿದ್ರೆ ಸುಮ್ಮನೆ ಕೂತಿರ್ಬೇಕು ಅಂತಂದ್ರೆ ಅದು ನಿರೀಕ್ಷೆ ಸರಿಯಾದ ಅಲ್ಲ. ಇಲ್ಲಿ ಕುತ್ಕೊಂಡು 40% ಹೇಳಿದ್ರಿ, ಏನ್ ಸುಳ್ಳು ಸುಮ್ಮನೆ ಕೂತಿ ಸನ್ಯಾಸ ಮಾಡ್ಬೇಕಾ ಅಧ್ಯಕ್ಷರೇ? ಈಗ ಪ್ರತಿಪಕ್ಷ ಮಾತಾಡಿ. ನೀವು ನೋಡಿ, ನೀವು ಉತ್ತರ ಕನ್ನಡ ಬಗ್ಗೆ ಚರ್ಚೆ ಪ್ರಾರಂಭ ಮಾಡಿದ್ರೆ ಮುಂದೆ ಹೋಗ್ತದೆ. ಅದು ಬಿಟ್ಟು ಅವ್ರು ಹಾಗೆ ಹೇಳಿದ್ರು, ಇವರು ಹಿಂದಿನದವ ನೀವು ಚರ್ಚೆ ಮಾಡಿದ್ರೆ ಇಲ್ಲೇ ಬಾಕಿ. ಈಗ ಮುಂದೆ ಹೋಗುವ. ಈಗ ನೋಡಿ, ಇಲ್ಲಿ ಯಾರು ಶುರು ಮಾಡಿಲ್ಲ, ನಾನೇ ಪ್ರಾರಂಭ ಮಾಡಿದ್ದೆ. ಓಕೆ, ನನಗನ್ಸ್ತತೆ ಇನ್ ಮುಂದೆ ಅವರು ಫಸ್ಟ್ ಮಾತಾಡ್ಬಿಡ್ಲಿ. ಮತ್ತೆ ಇಲ್ಲ ಸರಿ ಇರ್ತೈತೆ, ಅದು ಸರಿ ಇರ್ತೈತೆ. ನಾವು ಆಮೇಲೆ ಮಾತಾಡ್ತೀರಿ. ಎರಡರಾಗ ಒಂದು ತೀರ್ಮಾನ ಮಾಡಿ. ಈಗ ನಾನು ಅವ್ರಿಗೆ ಇಲ್ಲಿ ಸಿದ್ದರಾಮಯ್ಯನವ್ರು ಇದ್ರು, ನಾವು ಅಲ್ಲಿ ಕೂತಿದ್ರಿ 2 ಬಾರಿ ಅವರಿದ್ರು. ನಾನು ಅಲ್ಲೇ ಫಸ್ಟ್ ಬೆಂಚಲ್ಲಿ ಕೂತಿದ್ದೆ. ಸಿದ್ದರಾಮಯ್ಯ ಒಂದ್ಸರಿ ನಿನ್ ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ ಅಂದ್ರು. ಈಗ ನಾನು ಮಾನ ಮರ್ಯಾದೆ ಇದೆ ಅಂದ್ರೆ ಕುಣಿದ್ಬಿಡ್ತೀರಾ? ತಕ 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 ಅಂತ ಕುಣಿದ್ಬಿಡ್ತೀರಾ ನೀವು? ಹಂಗಾರೆ ಸಿದ್ದರಾಮಯ್ಯನವ್ರು ಇಲ್ಲಿದ್ದಾಗ ಅನ್ಬೋದು, ನಾವು ಅನ್ಬಾರ್ದಾ? ಇಲ್ಲಿದ್ದಾಗ ಸಿದ್ದರಾಮಯ್ಯನವ್ರು ಏನೇನು ಅಂಕಿ ಅಂಶ ಕೊಟ್ರು ಅದೆಲ್ಲ ಸರಿ ಇದೆಯಾ? ಸರಿ ಇದೆಯಾ? ಸುಳ್ಳು ಹೇಳೋದು ಬೇರೆ, ಮಾಡಿಲ್ಲ ಅಂತ ಹೇಳಿದ್ರು ಸುಮ್ಮನೆ ಸಾಕಷ್ಟು ಮಾತಾಡಿದ್ರು. ನಾವೇನಾದ್ರೂ ಮಧ್ಯಪ್ರವೇಶ ಮಾಡಿದ್ವಾ? ಅವ್ರು ವಾದ ಬಿಡಲ್ಲ, ವಿತಂಡ ವಾದ ಬಿಡಲ್ಲ. ನೀವು ಬಗ್ಗೆ ಮಾತಾಡೋದು ಬಿಟ್ಟು ಅವರು ಬರೀ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ರೆ ನಾವು ಸುಮ್ಮನೆ ಕೂತಿರ್ಬೇಕು. ಮಾತ್ರ ರಾಜಕೀಯ ಮಾಡ್ಬೇಕು, ನಾವು ಸನ್ಯಾಸ ಮಾಡ್ಬೇಕು. ಈಗ ಅಧ್ಯಕ್ಷರೇ, ಹೋದ ಬಾರಿ ತಾವು ವಿರೋಧ ಪಕ್ಷದಲ್ಲಿ ಇದ್ರು, ಅವ್ರ ಆಡಳಿತ ಪಕ್ಷದಲ್ಲಿ ಇದ್ದಾಗ ಎಷ್ಟು ಅವಕಾಶ ಕೊಟ್ರು ನಿಮ್ಗೆ? ಮಾಧುಸ್ವಾಮಿ ಅವ್ರು ಏನೇನ್ ಹೇಳಿದ್ದಾರೆ ಈ ಸದನದಲ್ಲಿ ತೆಗೆದು ನೋಡ್ಬಿಡ್ಲಿ ಅವರು ಕಾನೂನು ಸಚಿವರಾಗಿ. ಇವಾಗ ನಮಗ್ ಪಾಠ ಬಂದು ಹೇಳ್ತಾರೆ. ಈಗ ಉತ್ತರ ಕನ್ನಡದ ಬಗ್ಗೆ ನಾವು ಚರ್ಚೆ ಮಾಡುವ.
ಚರ್ಚೆ ಮಾಡೋ ಸಂದರ್ಭದಲ್ಲಿ ಅವ್ರೇನು ಹೇಳ್ತಾರೆ, ಏನೇ ಬೇಕು ಟೀಕೆ ಮಾಡಿ ಆ ವಿಚಾರ ಹೇಳಿ, ಕೆಲವೊಂದು ಅಂಶಗಳ ತಪ್ಪಾಗಿ ಹೇಳಿದಾಗ ತಿದ್ದುವಂಥ ಕೆಲಸ ನಾನು ಇದು ಮಾಡಿದ್ದೇನೆ ಅಂತ ಹೇಳುವಂಥದ್ದು. ಅದಕ್ಕೆ ನಾವೇನು ಕೂಡ ಈ ರೀತಿ ನೀವು ಹೇಗೆ ಕೇಳಿದ್ರೆ ಆಗ್ತದಾ? ನೀವು ಚರ್ಚೆ ಮಾಡಿ. ಈಗ ನಾವೀಗ ಏನೇನು ತಪ್ಪು ಮಾಡ್ತೇವೆ ಅವ್ರು ಮೊದಲೇ ತಿದ್ದು ಬಿಡ್ಲಿ. ನ್ಯಾಯ ಹೇಳ್ತಾರೆ. ಹೋದ್ ಬಾರಿ ಮುಖ್ಯಮಂತ್ರಿಗಳು ಮಾತಾಡುವಾಗ ಮಾತಾಡಕ್ಕೆ ಬಿಟ್ರ ಇವರು? ಇಷ್ಟು ಮಾತಾಡ್ತಾರೆ, ನೀತಿ ಹೇಳ್ತಾ ಇದ್ದೀರಲ್ಲ. ಸಿಎಂ ಮಾತಾಡುವಾಗ ಸಿಎಂಗೆ ರಿಪ್ಲೈ ಕೊಡಕ್ ಬಿಟ್ಟಿದ್ರ ನೀವು? ಏನ್ ನೀತಿ ಮಾತಾಡ್ತೀರಾ ಇವತ್ತು ಮರ್ತೋಗಿದ್ದೀರಾ? ಸಿಎಂ ಯಾವ ಪದಗಳನ್ನ ಬಳಸಿದಿರಿ? ಸಿಎಂ ಕೂತಿದ್ದಾರೆ ಅಂತ ಏನೇನೋ ಮಾತಾಡ್ತಾ ಇದ್ದೀರಲ್ಲ. ಆವತ್ತು ಅದೇ ಸಿಎಂಗೆ ನೀವು ಏನೇನೋ ಯಾವ ತರ ತೊಂದರೆ ಕೊಟ್ರಿ ಉತ್ತರ ಕೊಡುವಾಗ ಮರ್ತಿದ್ದೀರಾ? ಸೌಜನ್ಯ ಮಾತಾಡ್ತಾರೆ. ಒಬ್ಬ ಮುಖ್ಯಮಂತ್ರಿ ಸಭಾನಾಯಕ ಉತ್ತರ ಕೊಡುವಾಗ ಏನೆಲ್ಲ ತೊಂದರೆ ಕೊಟ್ರು, ಸಭಾನಾಯಕರಿಗೆ ಉತ್ತರ ಕೊಡ್ಲಿಕ್ಕೆ ಬಿಡ್ಲಿಲ್ಲ. ಇವತ್ತು ನೀತಿ ಪಾಠ ಹೇಳ್ತಾ ಇದ್ದಾರೆ ಇವರು. ಇವಾಗ ಜ್ಞಾಪಕ ಬಂತ ಅಧ್ಯಕ್ಷರೇ ಅವರಿಗೆ? ಅದ್ರ ಬಗ್ಗೆ ಚರ್ಚೆ ಮಾಡುವ. ಸಭಾನಾಯಕನಿಗೆ ಉತ್ತರ ಕೊಡೋದಕ್ಕೆ ಹಿಂದಿನ ಬಗ್ಗೆ ನಾವು ಆಲೋಚನೆ ಕೊಡ್ಲಿಕ್ಕೆ ಬಿಡೋದಿಲ್ಲ ಅಧ್ಯಕ್ಷರೇ. ನಾವು ಇದಕ್ಕೆ ಸಭಾಪತಿಗಳಿಗೆ ಏನ್ ಮಾಡಿದ್ರು ಅಧ್ಯಕ್ಷರೇ? ಆಯ್ತು, ಸೀಟಿಗೆ ಗಮ್ಮಾಕಿ ಲಮಾಣಿ ಅವರಿಗೆ ಅದೇ ಪೀಠದ ಮೇಲೆ ಸ್ಟಾರ್ಟ್ ಮಾಡ್ಲಿ. ಈಗ ನೋಡಿ ಏನಾಗ್ತದೆ ಅಧ್ಯಕ್ಷರೇ, ತಾವೇ ಸಸ್ಪೆಂಡ್ ಮಾಡಿ. ಆಯ್ತು ಬ್ಯಾಂಕ್ ಹೇಳಲಿಕ್ಕೆ ನೋಡಿ, ಇಲ್ಲಿ ಏನಾಗ್ತದೆ, ನಾವೀಗ ನಿಂತ್ಕೊಂಡು ನಾವು ಹಿಂದಿನ ಆಗಾಯ್ತು ಹೀಗೆ ಅದೇ ರೀತಿ ಹೋಗುವಂಥದ್ದು. ಈಗ ಅದನ್ನು ಬಿಟ್ಟು ಬಿಟ್ಟು ನೀವು ಮುಂದೆ ಸ್ಟಾರ್ಟ್ ಮಾಡಿ. ಉತ್ತರ ನೋಡಿ ನೀವು ಉತ್ತರ ಕರ್ನಾಟಕದ ಬಗ್ಗೆ ಈಗ ಒಂದೇ ನಿಮಿಷ ತಾವು ನನಗೆ ಗೈಡ್ ಮಾಡಿ. ನಾನು ಸ್ವಲ್ಪ ನಾಲೆಡ್ಜ್ ಕಡಿಮೆ, ಗೈಡ್ ಮಾಡಿ. ನಾನು ಹೆಂಗ್ ಮಾತಾಡಬೇಕು, ವಾಯ್ಸ್ ಹೆಂಗಿರ್ಬೇಕು, ಪದ ಹೆಂಗ್ ಉಪಯೋಗ ಮಾಡಬೇಕು ಎಲ್ಲ ಒಂದ್ಸರಿ ಹೇಳ್ಕೊಟ್ಬಿಟ್ರೆ ನಾನು ಹಂಗೆ ಮಾತಾಡ್ತೀನಿ. ಈಗ ಈ ಪದ ಹೇಳಿದ್ರೆ ಜಾಸ್ತಿ, ಈ ಪದ ನೀವು ಹಂಗಾರೆ ನೀವು ಮಾತಾಡುವಾಗ ನಾವು ಮಾತಾಡಿದಿರಿ ಅಂತ ನೀವ್ ಹೇಳಿದ್ರಿ. ನೀವೆಲ್ಲ ಮಾತಾಡಿರೋದು ನಾನು ರೆಕಾರ್ಡ್ ತೆಗೆದುಕೊಟ್ರೆ ಹಿಂದಿನ ವಿಷಯ ಮಾತ್ರ ಹಾಕ್ತದ. ನಾವು ಮಾತಾಡೋರ್ಗು ಕೇಳ್ರಿ. ಈಗ ಮುಂದೆ ಅವ್ರು ರಿಪೀಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಉತ್ತರ ಕೊಡೋವಾಗ ಉತ್ತರ ಕೊಡೋವಾಗ ನಮ್ಗಿಂತ ಕೆಟ್ಟ ಭಾಷೆ ಉಪಯೋಗ ಮಾಡಿ ಉತ್ತರ ಕೊಡಿ. ಆಯ್ತು, ಈಗ ಉತ್ತರ ಕೊಡಿ. ನಾವು ಬೇಡ ಅಂತ ಹೇಳಿದ್ರ ಅಲ್ಲ. ಈಗ ನೋಡಿ, ಉತ್ತರ ಪ್ರತಿಯೊಂದು ವಿಚಾರದಲ್ಲಿ ಚರ್ಚೆ ಬೇಡ. ಆಯ್ತು, ಈಗ ಪ್ರತಿಯೊಂದು ವಿಚಾರದಲ್ಲಿ ಚರ್ಚೆ ಬೇಡ. ಅಲ್ಲ, ಈಗ ಪ್ರತಿಯೊಂದು ವಿಚಾರದಲ್ಲಿ ಚರ್ಚೆ. ಈಗ ಪ್ರತಿಯೊಂದು ವಿಚಾರ ನೀವು ಪ್ರಾರಂಭ ಮಾಡ್ತೀರಿ ಸರ್. ಸುಳ್ಳು ಅಂತ ಇವ್ರು ಹೆಂಗೆ ಹೇಳೋದು? ಇದರಲ್ಲಿ ಮಾತಾಡೋದನ್ನ ಸುಳ್ಳು ಅಂದ್ರೆ ಇನ್ನೇನು? ಏನ್ ಸರ್ ಇದು? ಈಗ ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ.